ಕಡಿಮೆ ಮಾಡಿದ್ರು ಕೆಲವು ಭಾಗಕ್ಕೆ. ಅವರು KRC ನಾವು ಏನು ವಿದ್ಯುತ್ ಬೆಲೆನ ಕಡಿಮೆ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದ? ಇವ್ರು ಬೂಸ, ಪೆಟ್ರೋಲು, ಡೀಸೆಲ್ ಬೆಲೆ ಎಲ್ಲ ಕಡಿಮೆ ಮಾಡಿದ್ರು, ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ. ಸೊ ರೈತರು ವಿರೋಧಿ ಬಿಜೆಪಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವುದೇ ಹಣ ನಾವು ಬೆಲೆ ಏರಿಕೆ ಬೇರೆ ರಾಜ್ಯಗಳಿಗಿನ್ನ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಆಗಿದೆ, ಇನ್ನ ಕಡಿಮೆ ಇದೆ. ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ. ನಾವು 1 ಪೈಸನೋ ಅರ್ಧ ಪೈಸನೋ ನಾವು ಏರಿಸಲೇಬೇಕು. ಜಾಸ್ತಿ ಮಾಡೋಕ್ಕಾಗಲ್ಲ. ಸಣ್ಣ ಬಡವರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ, ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ. ರೆಗ್ಯುಲರ್ ಯಾರು ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ. ಅದು ಕೂಡ ಯಾಕೆಂದ್ರೆ 1,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ನಾವು ತಗೋಬೇಕು ಅನ್ನೋದಾದ್ರೆ ಅದನ್ನ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ತೋರಿಸ್ಬೇಕು. ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸ್ಬೇಕು. ಇಲ್ಲಾಂದ್ರೆ ಜೈಕ್ ಅವ್ರಾಗ್ಲಿ ಬೇರೆಯವ್ರಾಗ್ಲಿ ಯಾರು ಕೂಡ ಲೋನ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಈ ಕಸದ ವಿಚಾರ ತಾವು ತೋರಿಸ್ತಾ ಇದ್ದೀವಿ. ಕಸ ನಾವಲ್ಲ, ಅವರೇ ಮಾಡಿರುವಂತ ಕಾನೂನು. ಸೆಂಟ್ರಲ್ ಗೌರ್ಮೆಂಟ್ ಇಡೀ ದೇಶಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ. ಇವರು ಕೂಡ 2022 ಮಾಡಿದ್ದಾರೆ. ನಾನು ಬಹಳ ಹೈ ರೇಟ್ ಇಟ್ಟಿದ್ರು, ನಾನು ಅದನ್ನ ಕಡಿಮೆ ರೇಟ್ ಇಟ್ಟಿದ್ದೇನೆ. ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ, ಅದನ್ನ ಪಬ್ಲಿಕ್ ಏನು ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿ ನಾನು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್. ನಾವು ನಮಗೂ ಜನರ ನೋವು ನಲಿವು ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಪಾಪ ಅವ್ರು ರಾಜಕಾರಣ ಮಾಡಬೇಕು, ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಕೂಡ ಸರ್ಕಾರದ ಟ್ವೀಟ್ ಮಾಡಿದ್ದಾರೆ, ನಿರಂತರ ದರ ಏರಿಕೆ ಮಾಡ್ತಾ ಇದ್ದಾರೆ. ದಿನಾ ಮಾಡ್ಲಿ ಬಿಡಿ, ಅವ್ರದ್ದು ಏನೇನಿದೆ ಅಂದ್ಬಿಟ್ಟು ದಿನಾ ಮಾಡ್ಲಿ ಅವರು. ನಾವು ನಮ್ಮ ಜನರಿಗೆ ಒಂದು ಒಳ್ಳೆ ಆಡಳಿತ ಕೊಡಬೇಕು. ಈಗ ಯಾರಿಗಾರ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸಂಬಳ ಕೊಡ್ಲಿಲ್ಲ ಅಂತ ಹೇಳ್ತೀವಿ. ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ. ಇವತ್ತು ಎಲ್ಲಾ ದರಗಳು ಈಗ ಮಿಲ್ಕ್ ಯೂನಿಯನ್, ಅವ್ರ ಬ್ರದರ್ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಕುಮಾರಸ್ವಾಮಿ ಕೇಳಿ ಅವ್ರೇನ್ ಮಾತಾಡ್ತಾರೆ. ಈಗ ಆಯ್ತಪ್ಪ, ಅವ್ರಿಗೆ ಅವಕಾಶ ಇದೆ, 4 ರೂಪಾಯಿ ಕಡಿಮೆ ಕೊಡಕ್ಕೆ ಹೇಳಿ, 4 ರೂಪಾಯಿ ಕಡಿಮೆ ಕೊಡಕ್ಕೆ ಹೇಳಿ. ಹಾಸನದಲ್ಲಿ ಗೊತ್ತಾಗ್ತದೆ. ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ, ರೈತರಿಗೆ ಇದಕ್ಕೋಸ್ಕರ ಎಲ್ಲಾ ಬೆಲೆಗಳು ಕೂಡ ಒಂದೊಂದು ಸ್ಟೇಜ್ ಅಲ್ಲಿ ಹೋಗ್ತಾ ಇದೆ. ನಾವು ಯಾರಿಗೂ ಸರ್ಕಾರದ ಯಾವ ಹಣ ತೆಗೆದುಕೊಟ್ಟು ಸರ್ಕಾರ ಉಪಯೋಗಿಸುವಂತಿಲ್ಲ. ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು, ನಾಗರಿಕರ ಅನುಕೂಲ ಮಾಡಬೇಕು ಅಂತ ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೀವಿ. ವಿಚಾರವಾಗಿ ಸಿಎಂ ಲೆಟರ್ ಬರ್ದಿದ್ದಾರೆ. ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ ನೋಡಿ. ಈಗ ಯಾದಗಿರವ್ರು ಬಂದು MLA ಮಂತ್ರಿಗಳು ಎಲ್ಲ ಸೇರಿ ಇಲ್ಲೇ ಬಂದು ಕೂತಿದ್ದಾರೆ, ಲೆಟರ್ ಬರ್ದು ಕೂತಿದ್ದಾರೆ. ಅವರು ಸುಮ್ಮನೆ ನಾವು ಬೆಳೆ ಹಾಕೋಬೇಡ ಅಂದ್ರು, ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ. ರಾಯಚೂರವರು ಗಲಾಟೆ ಮಾಡ್ತಾ ಇದ್ದಾರೆ. ಕೃಷ್ಣಾ ಬೇಸಿನ್ಗೆ ನಾವು ಅವ್ರಿಗೂ ಕೂಡ ಬರೀತಾ ಇದೀವಿ. ನಮ್ಗೆ ಫಸ್ಟ್ ಕುಡಿಯೋ ನೀರನ್ನ ಪ್ರಯಾರಿಟಿ. ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ, ರಾಯಚೂರು ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಹತ್ಕೊಳ್ಬೇಕು. ಇನ್ನೂ ಒಂದು ಅವತ್ತು ನೀರನ್ನ ಉಳಿಸ್ತೋ ಆ ಸಂದರ್ಭದಲ್ಲಿ. ಸೊ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡ್ಬೇಕಲ್ಲ ಸರ್. ನೀರಿನ ವಿಚಾರದಲ್ಲಿ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಪ್ರವೇಶಕ್ಕಿನ್ನ ಇಂಟರ್ನ ಅಕ್ಕಪಕ್ಕ ರಾಜ್ಯದವರು ನಾವು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಕೋಆರ್ಡಿನೇಷನ್ ಇರಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.